ನಮಸ್ಕಾರ ಕನ್ನಡಿಗರೇ, ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಬಟನನ್ನು ಪ್ರೆಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇವತ್ತಿನ ಕರಿಮಣಿ ಸಂಚಿಕೆ ಧಾರಾವಾಹಿ ಏನಾಯಿತು ಎಂದು ನೋಡೋಣ ಬನ್ನಿ. ಕರ್ಣ ಬ್ಲ್ಯಾಕ್ ರೋಸ್ನ ಹುಡುಕ್ತಾ ಇರ್ತಾನೆ. ಅದೇ ಸಾಹಿತ್ಯ ಮೇಡಮ್ಗೆ ಫೋನ್ ಮಾಡಿ, ಮೇಡಮ್ ನನಗೊಂದು ಹೆಲ್ಪ್ ಆಗಬೇಕು, ನೀವು ದಯವಿಟ್ಟು ಇವಾಗಲೇ ನಾನೊಂದು ಲೊಕೇಶನ್ನ ನಿಮ್ಗೆ ಕಳಿಸ್ತೀನಿ, ನೀವು ಈಗಲೇ ಆ ಲೊಕೇಶನ್ಗೆ ಬಂದುಬಿಡಿ ಅಂತ ಹೇಳ್ತಾಳೆ. ಯಾಕಮ್ಮ ಸಾಹಿತ್ಯ ಏನಾಯಿತು ಅಂತ ಕೇಳಿದಾಗ, ಇಲ್ಲ ಮೇಡಮ್ ನೀವು ಇಲ್ಲಿಗೆ ಬನ್ನಿ, ನಾನು ಎಲ್ಲ ಹೇಳ್ತೀನಿ ಅಂತ ಹೇಳ್ತಾಳೆ. ಸರಿ ಆಯ್ತಮ್ಮ, ನಾನು ಬರ್ತೀನಿ, ನಾನು ಲೊಕೇಶನ್ ಕಳಿಸು ಅಂತ ಹೇಳ್ತಾಳೆ. ಯಾಕಮ್ಮ ಏನಾದ್ರು ಸೀರಿಯಸ್ ಅಂತ ಕೇಳಿದಾಗ, ಇಲ್ಲ ಮೇಡಮ್ ನನಗೊಂದು ಇಂಪಾರ್ಟೆಂಟ್ ಕೆಲಸ ಇದೆ, ನೀವು ಇಲ್ಲಿಗೆ ಬನ್ನಿ, ನಾನೆಲ್ಲ ನಿಮ್ಗೆ ಹೇಳ್ತೀನಿ ಅಂತ ಹೇಳ್ತಾಳೆ. ಸರಿ ಆಯ್ತಮ್ಮ, ಅಲ್ಲಿಗೆ ನಾನು ಬರ್ತೀನಿ ಅಂತ ಹೇಳ್ತಾಳೆ. ಇಲ್ಲಿ ಕರ್ಣ ಅವ್ನ ಕಡೆಯವನಿಗೆ ಫೋನ್ ಮಾಡಿ, ನಾನು ಕೇಳಿ ಡೀಟೇಲ್ಸ್ ಇನ್ನೂ ಬಂದಿಲ್ಲ, ಎಷ್ಟೊತ್ತು ಕೆಲಸ ಮಾಡೋಕ್ಕೆ, ನಂಗೆ ಅರ್ಜೆಂಟಾಗಿ ಬೇಕು ಅಂತ ಹೇಳಿದ್ರು ನಿಂಗೆ ಅರ್ಥ ಆಗ್ತಾ ಅಲ್ವಾ, ನಂಗೆ ಈಗಲೇ ಬೇಕು, ಇಮಿಡಿಯೇಟಾಗಿ ಬೇಕು ಅಂತ ಕರ್ಣ ಹೇಳ್ತಾನೆ. ಅದಕ್ಕೆ ಅವನು ಸರಿ ಸರ್, ನಾನು ಈಗಲೇ ಕಳಿಸೋದು ಅಂತ ಹೇಳಿ ಕಳಿಸ್ತಾನೆ. ಫೋನ್ ಇಟ್ಟಿದ ತಕ್ಷಣ ಇನ್ನೊಂದು ಫೋನ್ ಬರುತ್ತೆ. ಅದು ನೋಡಿದ್ರೆ ಗಜಗಾಮಿನಿಯ ಅಳಿಯ ಇರ್ತಾನೆ. ಅಳಿಯ ಫೋನ್ ಮಾಡಿ, ಕರ್ಣ ನನ್ನನ್ನು ನೀನೇ ಕಾಪಾಡಬೇಕು, ನಾನು ಬ್ಲ್ಯಾಕ್ ರೋಸ್ ಹತ್ರ ಸಿಗಾಕೊಂಡ್ಬಿಟ್ಟಿದ್ದೀನಿ, ಅವರಿಂದ ನಿನ್ನ ಕಾಪಾಡೋ ಜವಾಬ್ದಾರಿ ನಿಂದು ಅಂತ ಹೇಳ್ತಾನೆ. ಅದಕ್ಕೆ ನೀನು ಸುಮ್ಮನೆ ಇಂಥ ಟೈಮಲ್ಲಿ ನಂಗೆ ಆಟ ಆಡಬೇಡ, ನನಗೆ ನಮ್ಮನ್ನು ಹುಡ್ಕೋದಿರಲಿದೆ, ನೀನು ಸುಮ್ಮನೆ ಫೋನ್ ಮಾಡಿ ನಾನು ಟೈಮ್ ವೇಸ್ಟ್ ಮಾಡಬೇಡ ಅಂತ ಹೇಳಿದಾಗ, ಇಲ್ಲ ಕರ್ಣ, ನಾನು ಬ್ಲ್ಯಾಕ್ ರೋಸ್ ಯಾರು ಅಂತ ನೋಡಿದ್ದೀನಿ, ನೀನು ನಾನು ಕಾಪಾಡಬೇಕು, ನಂಗೆ ಇಲ್ಲ ಅಂದರೆ ನೀನೇ ನನಗೆ ಗತಿ, ಇಲ್ಲಾಂದ್ರೆ ಅವ್ರು ನನಗೆ ಸಾಯಿಸ್ಬಿಡ್ತಾರೆ ಅಂತ ಹೇಳ್ತಾನೆ. ನಾನು ನಿನಗೆ ಹೆಂಗೆ ನಂಬಲಿ, ನಾನು ನಂಬೇಕಂದ್ರೆ ನಂಗೆ ಫೋಟೋ ವೀಡಿಯೋ ಕಳಿಸಿ, ನಾನು ಅವಾಗ ನಂಬ್ತೀನಿ ಅಂತ ಹೇಳ್ತಾನೆ. ಆಗ ಕರ್ಣಂಗೆ ಈಗಲೇ ಕಳಿಸ್ತೀನಿ ನೋಡು ಅಂತ ಹೇಳ್ತಾನೆ. ಆದರೆ ಅವ್ನು ಯೋಚನೆ ಮಾಡ್ತಾನೆ, ನಾನು ಎಲ್ಲ ಕಳಿಸ್ಬಿಟ್ರೆ ಆಮೇಲೆ ನಂಗೆ ಕಾಪಾಡ್ದೆ ಹೋದರೆ ಅದಕ್ಕೆ ಅವ್ನು ಬ್ಲರ್ ಆಗಿರೋಂಥ ಫೋಟೋ ಕಳಿಸ್ತೀನಿ ಅಂತೇಳಿ ಅವರಿಬ್ಬರು ಇರೋಂಥ ಬ್ಲರ್ ಆಗಿರೋಂಥ ಫೋಟೋ ಕಳಿಸ್ತಾನೆ. ಆ ಕಾರಣ ಇದನ್ನು ನೋಡಿ, ನನ್ನ ಹತ್ರ ಏನು ಆಟ ಆಡ್ತಿದ್ಯಾ ನೀನು, ನನಗೆ ಇವಾಗ ಟೈಮ್ ಇಲ್ಲ, ನೀನು ಅದು ಬ್ಲರ್ ಆಗಿರೋ ಫೋಟೋ ಕಳಿಸಿದ್ರೆ ನಾನೇನು ಮಾಡಲಿ. ಇಲ್ಲ ಕಣ, ಇಲ್ಲ ನಾನು ನಿಜ ಹೇಳ್ತಾ ಇದ್ದೀನಿ, ದಯವಿಟ್ಟು ನನ್ನ ಕಾಪಾಡು, ನಾನೆಲ್ಲ ಫೋಟೋ ವೀಡಿಯೋಸ್ನ ನೀನು ಕೊಡ್ತೀನಿ, ದಯವಿಟ್ಟು ನನ್ನ ಇವಾಗಲೇ ನೀನು ಮೀಟ್ ಮಾಡು. ಒಂದು ಕೆಲಸ ಮಾಡು, ನಾನೊಂದು 2 ಲೊಕೇಶನ್ ಹೇಳ್ತೀನಿ, ಫಸ್ಟು ಒಂದು ಲೊಕೇಶನ್ಗೆ ನೀನು ಬಾ, ನಾನು ಏನಾರು ಅಲ್ಲಿಗೆ ಬರದೇ ಹೋದರೆ ನಾನು ಇನ್ನೊಂದು ಲೊಕೇಶನ್ಗೆ ಬಾ ಅಂತ ಹೇಳ್ತಾನೆ. ಕಾರಣ ಅದಕ್ಕೆ ಸರಿ ಆಯಿತು, ನೀನು ಕಳಿಸು ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಡ್ತಾನೆ. ಇವನು ನಾನು ಏನಾರು ಬ್ಲ್ಯಾಕ್ ರೋಸ್ ಕೈ ಸಿಗಾಕೊಂಡ್ರೆ ನಾನು ಅಷ್ಟೇ ಕತೆ, ಫಸ್ಟು ಇದನ್ನು ಹೆಂಗಾರು ಮಾಡಿ ಅವರು ಸಾಹಿತ್ಯಂಗೆ ಮತ್ತು ಕರ್ಣಂಗೆ ಇಬ್ಬರಿಗೆ ಇದನ್ನು ತಲುಪಿಸ್ಬೇಕು ಅಂತ ಅನ್ಕೋತಾನೆ. ಮೇಡಮ್ ಅಷ್ಟಲ್ಲಿ ಗೆಸ್ಟ್ ಹೌಸ್ ಹತ್ರ ಬರ್ತಾರೆ. ಗೆಸ್ಟ್ ಹೌಸ್ ಹತ್ರ ಬಂದು ಸಾಹಿತ್ಯಂಗೆ ಫೋನ್ ಮಾಡ್ತಾರೆ. ಸಾಹಿತ್ಯ, ನಾನು ಬ್ಯಾಕ್ ಡೋರ್ ಹತ್ರ ಇದ್ದೀನಿ, ನೀನು ಎಲ್ಲಿದ್ದೀಯಮ್ಮ ಅಂತ ಹೇಳ್ತಾಳೆ. ಅದಕ್ಕೆ ಮೇಡಮ್ ನೀವು ಅಲ್ಲೇರಿ, ನಾನು ಬರ್ತೀನಿ ಅಂತ ಹೇಳಿ ಸಾಹಿತ್ಯ ಮೇಡಮ್ ಹತ್ರ ಬರ್ತಾಳೆ. ಅದು ಮೇಡಮ್ ಕೇಳ್ತಾರೆ ಸಾಹಿತ್ಯನೇ, ಯಾಕೆ ಸಾಹಿತ್ಯ ಏನಾಯಿತು ಅಂತ ಹೇಳಿದಾಗ ಸಾಹಿತ್ಯ ಹೇಳ್ತಾಳೆ, ಮೇಡಮ್ ಬ್ಲ್ಯಾಕ್ ರೋಸಿಂದ ನಮ್ಮ ಮನೆಯವ್ರು ಎಲ್ರಿಗೂ ಅಪಾಯ ಇದೆ, ಯಾವ ಟೈಮಲ್ಲಿ ಯಾರಿಗೆ ಏನು ಮಾಡ್ತಾನೆ ಅಂತ ಗೊತ್ತಿಲ್ಲ, ಹಾಗಾಗಿ ಎಲ್ರೂ ಫೋನ್ ಮಾಡಿ ಕರ್ಸ್ಕೊತಾ ಇದ್ದೀನಿ ಅಂತ ಹೇಳ್ತಾಳೆ. ಅದಕ್ಕೆ ಮೇಡಮ್ ಜೊತೆ ಮಾತಾಡ್ತಿರೋದನ್ನ ಅರುಂಧತಿ ಅಮ್ಮ ನೋಡ್ತಾಳೆ. ಇವ್ರು ಏನೋ ಮಾಡೋಕ್ಕೆ ಹೊರಟಿದ್ದಾರೆ, ನಂಗೆ ಸಾಹಿತ್ಯನ ಮೇಲೆ ಮೊದಲೇ ಅನುಮಾನ ಆಯಿತು, ಈ ಮೇಡಮ್ನ ಕರ್ಕೊಂಬಂದಿದ್ದಾಳೆ ಅಂತಂದರೆ ಏನೋ ಮಾಡೋಕ್ಕೆ ರೆಡಿ ಇದ್ದಾಳೆ ಅಂತ ಅನ್ಕೋತಾಳೆ. ಅಷ್ಟರಲ್ಲಿ ಇವನೇನು ಮಾಡ್ತಾನೆ, ಅದನ್ನು ಸಾಹಿತ್ಯಂಗೊಂದು ಪೋಸ್ಟು ಮತ್ತು ಕರ್ಣಗೊಂದು ಪೋಸ್ಟ್ನ ಹೆಂಗಾರು ಮಾಡಿ ತಲುಪಿಸ್ಬೇಕು ಅಂತ 2 ಕಾಪಿ ತೊಗೋತಾನೆ. 2 ಕಾಪಿ ತೊಗೊಂಡು ಅವ್ನ ಫ್ರೆಂಡಿಗೆ ಫೋನ್ ಮಾಡಿ ಒಂದು ಜಾಗಕ್ಕೆ ಬರೋಕ್ಕೆ ಹೇಳಿ, ಅವಾಗ 1 ಕಾಪಿನ ಅವ್ನ ಫ್ರೆಂಡಿಗೆ ಕೈ ಕೊಟ್ಟಿದ್ದಾನೆ. ಸಾಹಿತ್ಯಂಗೆ ಹೆಂಗಾರು ಮಾಡಿ ನೀನು ಇದನ್ನು ತಲುಪಿಸ್ಬಿಡು ಅಂತ ಹೇಳ್ತಾನೆ. ಇದರಲ್ಲಿ ಏನಿದೆಯೋ ಮಗ, ಏನೋ ಇಂಪಾರ್ಟೆಂಟ್ ಅಂತ ಹೇಳಿದಾಗ, ಅದನ್ನೆಲ್ಲ ನಿಂಗೆ ಹೇಳೋಷ್ಟು ಟೈಮ್ ಇಲ್ಲ ನನಗೆ ಇವಾಗ, ಇದನ್ನು ಅರ್ಜೆಂಟಾಗಿ ನೀನು ಸಾಹಿತ್ಯಂಗೆ ತಲುಪಿಸಬೇಕು, ಹುಷಾರಾಗಿ ತಲುಪಿಸು ಅಂತ ಹೇಳಿ ಅದನ್ನು ಕೊಟ್ಟು ಕಳಿಸ್ತಾನೆ. ಸರಿ ಮಗ, ನಾನು ಇದನ್ನು ಹುಷಾರಾಗಿ ತಲುಪಿಸ್ತೀನಿ, ನೀನೇನೋ ಕತೆ ಅಂದರೆ ನನ್ನ ಕತೆ ಬಿಟ್ಬಿಡು, ನಾನೇನೋ ಯಾವುದೋ ಒಂದು ಕೆಲಸದಲ್ಲಿದ್ದೀನಿ, ಕರ್ಣನ ಈಗಲೇ ಮೀಟ್ ಮಾಡಬೇಕು ಅಂತ ಅಲ್ಲಿಂದ ಹೊರಡ್ತಾನೆ. ಇಲ್ಲಿ ಸಾಹಿತ್ಯ ಮೇಡಮ್ನ ಮನೆಯೊಳಗೆ ಕರ್ಕೊಂಬಂದು, ಮೇಡಮ್ ನೀವು ಈ ರೂಮಲ್ಲಿರಿ, ನಾನು ನಿಮಗೆ ಹೇಳೋವರೆಗೂ ನೀವು ಯಾರ ಕಣ್ಗೂ ಬೀಳಬೇಡಿ, ನಾನು ಬಂದು ಆಮೇಲೆ ನಿಮ್ಮನ್ನ ವಿಚಾರಿಸ್ಕೊತೀನಿ, ಆಮೇಲೆ ನಿಮ್ಗೆ ಏನು ಅಂತ ಹೇಳ್ತೀನಿ ಅಂತ ಹೇಳಿ ಮೇಡಮ್ನ ಒಂದು ರೂಮ್ ಒಳಗಡೆ ಬಿಟ್ಟು ರೂಮ್ ಬಾಗಿಲು ಹಾಕ್ಕೊಂಡು ಸಾಹಿತ್ಯ ಹೊರಡ್ತಾಳೆ. ಆ ರೂಮ್ಗೆ ಹೋಗಿದ್ದನ್ನು ಅರುಂಧತಿ ಅಮ್ಮ ನೋಡಿ, ಇವಳು ಇಲ್ಲಿದ್ದಾಳ ಅಂತ ಅಂದ್ಕೊಂಡು ಇವಳಿಗೆ ಏನಾದ್ರು ಮಾಡಬೇಕು ಅಂತ ಹೇಳಿ ಹೋಗಿ ವನಜಂಗೆ ಹೇಳ್ತಾಳೆ. ವನಜ ಆ ಸಾಹಿತ್ಯ ಏನೋ ಮಾಡ್ತಿದ್ದಾಳೆ, ಆ ಮೇಡಮ್ಗೂ ಫೋನ್ ಮಾಡಿ ಕರ್ಕೊಂಬಂದು ಇಲ್ಲೇ ಇಟ್ಕೊಂಡಿದ್ದಾಳೆ, ಆ ರೂಮಲ್ಲಿ ಅವಳಿದ್ದಾಳೆ, ನಾನೇ ನೋಡಿದ್ದೀನಿ ಅಂತ ಹೇಳ್ತಾಳೆ. ಅದಕ್ಕೆ ನೀವೇನು ನಂಗೆ ಏನು ಹೇಳ್ತದೆ ನಂಗೆ ಅರ್ಥ ಆಗ್ತಿಲ್ಲ ಅಂತ ವನಜ ಹೇಳಿದಾಗ, ಅಯ್ಯೋ ಆ ಅನುನ ಕರ್ಕೊಂಬಂದಿದ್ದಾಳೆ, ಇವರಿಬ್ಬರು ಸೇರಿಕೊಂಡು ಏನೋ ಮಾಡೋಕ್ಕೆ ಹೊರಟಿದ್ದಾರೆ, ಆ ಸಾಹಿತ್ಯ ಏನಾದ್ರು ನನ್ನ ಮಗಳನ್ನ ಸಾಯಿಸ್ಬಿಟ್ರೆ ಏನು ಮಾಡೋದು ನಂಗೆ ಗೊತ್ತಿಲ್ಲ, ಏನಾರು ಮಾಡಬೇಕು ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಇವನೇನು ಮಾಡ್ತಾನೆ, ಆ ಪೋಸ್ಟರ್ ತೊಗೊಂಡು ಒಂದು ಜಾಗಕ್ಕೆ ಬರ್ತಾನೆ. ಆ ಜಾಗದಲ್ಲಿ ಬಂದು ಫೋನ್ ಮಾಡ್ತಾನೆ ಕರ್ಣಂಗೆ. ಫೋನ್ ಮಾಡಬೇಕಾದ್ರೆ ಅಲ್ಲಿಂದ ಬ್ಲ್ಯಾಕ್ ರೋಸ್ ರಿವಾಲ್ವರಿಂದ ಶೂಟ್ ಮಾಡ್ತಾಳೆ. ಆ ಶೂಟ್ ಮಾಡಿದ ತಕ್ಷಣ ಫೋನಿಗೆ ಬೀಳುತ್ತೆ. ಫೋನಿಗೆ ಬಿದ್ದು ಕೆಳಗೆ ಬಿದ್ದೋಗುತ್ತೆ. ಆ ಕೆಳಗೆ ಬಿದ್ದಿದ್ದನ್ನು ಇವನು ಬ್ಲ್ಯಾಕ್ ರೋಸ್ ಗನ್ನಲ್ಲಿ ಹೊಡೆದಿದ್ದನ್ನು ನೋಡ್ತಾನೆ. ಅಲ್ಲಿಂದ ಕರ್ಣನ ಮಾವ ಕೆಳಗಿಳಿದು ಆ ಫೋನ್ ತೊಗೊಳಕ್ಕೆ ಅಂತ ಹೋಗ್ತಾನೆ. ಅಷ್ಟೆಲ್ಲ ಫೋನ್ ಕೆಳಗೆ ಬೀಳಿಸ್ಬಿಟ್ಟು ಅಲ್ಲಿಂದ ಓಡೋಟೋಗ್ತಾನೆ. ಓಡ್ತಾ ಇರ್ತಾನೆ. ಅದ್ರ ಪೋಸ್ಟರ್ ತೊಗೊಂಡು ಹೋಗ್ತಾನೆ, ಆ ಫೋನ ಕೆಳಗೆ ಬೀಳಿಸ್ತಾನೆ. ಆ ಕೆಳಗೆ ಬೀಳಿಸಿದ ಫೋನ್ನ ಕರ್ಣನ ಮಾವ ತೊಗೊಂಡು, ಇದರಲ್ಲೇ ತಾನೇ ನನ್ನ ಫೋಟೋ ಮತ್ತು ನಮ್ಮದೆಲ್ಲ ಡೀಟೇಲ್ಸ್ ಇರೋದು, ಫೋನ್ ಹೋಯಿತು ಅಷ್ಟೇ, ಫೋನ್ ಹಾಳಾಗಿದೆ,
ಬ್ಲ್ಯಾಕ್ ರೋಸ್ ಮೇಡಮ್ ಫೋನ್ ಹಾಳಾಗಿದೆ, ನೆಕ್ಸ್ಟ್ ಏನು ಮಾಡೋದು ಅಂತ ನೋಡ್ತಾ ಇದ್ದಾನೆ. ಬಟ್ ಅವ್ನು ಓಡೋಗಿದ್ರ ಕಡೆ ಇವನು ಅಷ್ಟು ಗಮನ ಕೊಡೋಲ್ಲ. ನೆಕ್ಸ್ಟ್ ಸ್ಟೆಪ್ ಏನು ಬ್ಲ್ಯಾಕ್ ರೋಸ್ ಅನ್ನೋದು ಗೊತ್ತಾಗಲ್ಲ. ಅದೇ ಇಲ್ಲಿ ವನಜಾ ಮತ್ತು ಅರುಂಧತಿ ಅವರ ಅಮ್ಮ ಇಲ್ಲಿ ಇದೇ ರೂಮಲ್ಲೇ ಇರೋದು, ಅನು ಬಾಯ್ ಹೋಗೋಣ ಒಳಗೆ ಅಂತ ಹೇಳ್ತಾಳೆ. ಸರಿ ಅಂತ ಒಳಗೆ ಹೋಗಿ ಇಬ್ಬರು ಒಳಗೆ ನೋಡ್ತಾರೆ. ಆದರೆ ಮೇಡಮ್ ಆ ರೂಮಲ್ಲಿ ಎಲ್ಲೂ ಇರೋಲ್ಲ. ಇವ್ರು ಎಲ್ಲೋದ್ರು, ನಾನು ಇಲ್ಲೇ ನೋಡಿದ್ದೀನಲ್ಲ ಅಂತ ಅಂತಾಳೆ ಅರುಂಧತಿ ಅವರ ಅಮ್ಮ. ಆದರೆ ವನಜಾಕ್ಷಿ ಹೇಳ್ತಾಳೆ, ಮತ್ತು ನೀವೇನಾದ್ರು ಕಣ್ಣಿಗೆ ಸ್ಪೆಕ್ಸ್ ಹಾಕ್ಕೊಂಡಿದ್ರೆ ಇಲ್ವಾ, ಹಂಗೆ ನೋಡಿದ್ರೆ ಅಂತ ಹೇಳ್ತಾನೆ. ನನಗೇನು ವಯಸ್ಸಾಗಿದ್ದೇನೆ, ನನಗೇನು ಅರಳು ಮರಲ್ಲ, ನಾನು ಚೆನ್ನಾಗೇ ನೋಡಿದ್ದೀನಿ ಅನುನ, ಇಲ್ಲೇ ಈ ರೂಮಲ್ಲೇ ಬಿಟ್ಟು ಹೋಗಿದ್ದೀನಿ, ನಾನೇ ಕಣ್ಣಾರೆ ನೋಡಿದ್ದೀನಿ, ಹಿಂಗಾರು ಮಾಡಿ ಅವಳನ್ನ ಕಂಡುಹಿಡಿಬೇಕು, ಇಲ್ಲೇ ಇದ್ದಾಳೆ, ನನಗೆ ಗೊತ್ತು ಅದು ಅಂತ ಹೇಳ್ತಾಳೆ. ಸರಿ ಬನ್ನಿ ಹೋಗೋಣ ಅಂತ ಆಚೆ ಹೋಗ್ತಾಳೆ. ಆದರೆ ಮೇಡಮ್ ಅಲ್ಲೊಂದು ಬಾಗಿಲಿಂದಗಡೆ ಔಸ್ಕೊಂಡಿರ್ತಾರೆ. ಅಲ್ಲಿಂದ ಬಂದು ಹಬ್ಬ ನಾನು ಸೇಫ್ ಆದೆ ಅಂತ ಅಂದ್ಕೊಂಡು ಉಸಿರು ಬಿಡ್ತಾರೆ. ಅದೇ ಕರ್ಣ ಮೊದಲನೇ ಹೇಳಿದ ಜಾಗಕ್ಕೆ ಬಂದು ಕಾಯ್ತಾ ಇರ್ತಾನೆ. ಇಲ್ಲೇನು ಭರತ ಏನು ಮಾಡ್ತಾನೆ, ಭರತ ಹೋಗಿ ಸಾಯ್ತನ ಮನೆಯವ್ರನ್ನೆಲ್ಲ ಕರ್ಕೊಂಡು ಒಂದು ಕಾರಲ್ಲಿ ಕರ್ಕೊಂಬರ್ತಾನೆ ಗೆಸ್ಟ್ ಹೌಸ್ಗೆ. ಕರ್ಕೊಂಬಂದಾಗ ಅವ್ನ ಚಿಕ್ಕಪ್ಪ ಮತ್ತು ಚಿಕ್ಕಮ್ಮ ಕೆಳಗಿರೋ ಚಿಕ್ಕಮ್ಮ ಬಾಯಿಗೆ ಬಂದಂಗೆ ಬೈತಾ ಇರ್ತಾರೆ. ಚಿಕ್ಕಪ್ಪ ಹೇಳ್ತಾನೆ, ನಮ್ಮನೇನು ಕುರಿಗಳು ಅಂದ್ಕೊಂಡಿದೆ, ಇಲ್ಲಿ ಒಳ್ಳೆ ಕಾರಲ್ಲಿ ದಬ್ಕೊಂಬಂದು ಇಲ್ಲಿ ಕರ್ಕೊಂಬಂದಿದ್ದೀರಲ್ಲ, ಏನು ಮಾಡೋಕ್ಕೆ ಕೊಟ್ಟಿದ್ದೀರ, ನಂಗೆ ಯಾಕೋ ನೀವು ಮಾಡ್ತಿರೋದೆಲ್ಲ ಭಯ ಆಗ್ತಿದೆ ಅಂತ ಅವಳು ಚಿಕ್ಕಮ್ಮ ಹೇಳ್ತಾಳೆ. ಅದಕ್ಕೆ ಭರತ್ ಹೇಳ್ತಾನೆ, ಮಾವ ನೀವೆಲ್ಲ ಹಂಗೇನು ಅನ್ಕೋಬಿಡಿ, ಬನ್ನಿ ಒಳಗೆ ಹೋಗೋಣ ಬನ್ನಿ, ಫಸ್ಟು ಒಳಗೆ ಹೋಗೋಣ ಬನ್ನಿ ಅಂತ ಎಲ್ರನ್ನೂ ಕರ್ಕೊಂಡು ಒಳಗೆ ಹೋಗ್ತಾನೆ. ಒಳಗೋಗಿ ಸೋಫಾ ಮೇಲೆ ಎಲ್ಲರೂ ಕೂತ್ಕೊಳ್ಳಿ ಅಂತ ಹೇಳಿ ಕೂರಿಸ್ತಾನೆ. ಆದರೆ ಭರತನ ಅಪ್ಪಂಗೆ ಟೆನ್ಷನಾಗಿ ಭರತನ ಕೇಳ್ತಾರೆ, ಏನೂ ಇದೆಲ್ಲ, ಇವ್ರನ್ನೆಲ್ಲ ಯಾಕೋ ಕರ್ಕೊಂಬಂದಿದೆ, ಇಲ್ಲಿ ಏನಾಗ್ತಿದೆ ನಂಗೆ ಒಂದು ಗೊತ್ತಾಗ್ತಿಲ್ಲ ಅಂತ ಭರತನಪ್ಪ ಕೇಳ್ತಾನೆ. ಅದಕ್ಕೆ ಭರತ, ಏನಿಲ್ಲಪ್ಪ, ಅವ್ರಿಗೂ ಹೋಲಿ ಆಡಿಸ್ಬೇಕಿತ್ತು, ಅಣ್ಣ ಹೇಳಿದ್ದೆ ಇಲ್ಲಿ ಕರ್ಕೊಂಬರೋಕ್ಕೆ, ಹಾಗೆ ಇಲ್ಲಿ ಕರ್ಕೊಂಬಂದೆ ಅಂತ ಹೇಳ್ತಾನೆ. ಅದಕ್ಕೆ ಒಂದು ಚಿಕ್ಕಪ್ಪ ಹೇಳ್ತಾನೆ, ನೀವು ಚಿಕ್ಕ ಮಕ್ಳ ಥರ ಹೋಲಿ ಆಡ್ಕೋಬೇಕಿತ್ತು, ನಮ್ಮನ್ನೆಲ್ಲ ಕರ್ಕೊಂಬಂದು ಯಾಕೆ ಇಲ್ಲಿ ಕೂತ್ಕೊಂಡಿದ್ದೀರಾ, ನಿಮಗೆ ಮಾಡೋ ಕೆಲಸ ಇಲ್ವಾ ಅಂತ ಬಾಯಿಗೆ ಬಂದಂಗೆ ಬೈತಾನೆ. ಅದಕ್ಕೆ ಸಾಹಿತ್ಯ ಹೇಳ್ತಾಳೆ, ಚಿಕ್ಕು ಇವತ್ತು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ನೀವೇನೋ ಮಾತಾಡಬೇಡಿ, ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾಳೆ. ಇಲ್ಲಿ ಗಜಗಾಮಿನಿ ಅಲ್ಲೇ ಓಡ್ಕೊಂಬರ್ತಾನೆ. ಕರ್ಣಂಗೆ ಫಸ್ಟ್ ಹೇಳಿದ ಜಾಗದಲ್ಲಿ ಕರ್ಣ ಕಾಯ್ತಿರ್ತಾನೆ ಅಂತ ಗೊತ್ತಿರುತ್ತೆ. ಅಲ್ಲಿಗೆ ಓಡ್ಕೊಂಬರೋಷ್ಟು ಕರ್ಣಂಗೆ ಒಂದು ಫೋನ್ ಬರುತ್ತೆ ಅಂತ ಕರ್ಣ ಸೈಡ್ಗೆ ಹೋಗಿರ್ತಾನೆ. ಅಷ್ಟರಲ್ಲಿ ಇವನು ಕಾರ್ ಹತ್ರ ಬಂದು ನೋಡ್ತಾನೆ, ಇದು ಕರ್ಣಂದೇ ಕಾರು, ಅದೇ ಕರ್ಣ ಇಲ್ವಲ್ಲ ಅಂತ ಯೋಚನೆ ಮಾಡ್ತಾನೆ. ಇನ್ನು ಬರೋರ್ಗೂ ಕಾಯೋಕ್ಕಾಗಲ್ಲ, ಅಕಸ್ಮಾತ್ ಏನಾದರೂ ಬ್ಲ್ಯಾಕ್ ರೋಸ್ ಕಡೆ ಬಂದುಬಿಟ್ರೆ ನಾನು ಸಿಗಾಕೊಂಡ್ಬಿಡ್ತೀನಿ ಅಂತ ಹೇಳಿ ಆ ಫೋಟೋ ತೆಗೆದಿದ್ದ ಎನ್ವಲಪ್ನ ಕಾರ್ ಹೊರಗಡೆ ಹಾಕ್ಬಿಟ್ಟು ಅಲ್ಲಿಂದ ಹೊರಟ್ಬಿಡ್ತಾನೆ. ಹೊರಟು ಈ ಕಡೆ ತಿರುಗೋ ಅಷ್ಟರಲ್ಲಿ ಕರ್ಣ ಕಾಣಿಸ್ತಾನೆ. ಅಷ್ಟರಲ್ಲಿ ಅವನು ಕರ್ಣ ಅಂತ ಕರೀತಾನೆ. ಕರ್ಣ ಈ ಕಡೆ ತಿರುಗೋ ಅಷ್ಟರಲ್ಲಿ ಆ ಕಡೆಯಿಂದ ಬಂದು ಕರ್ಣನ ಮಾವ ಅವ್ನ ಬಾಯಿನ ಮುಚ್ಕೊಂಡು ಕರ್ಕೊಂಡು ಹೊರಟೋಗ್ತಾನೆ. ಆದರೆ ಕರ್ಣ ಅವ್ನ ಕೈನ ಸಣ್ಣ ಯಾರೋ ಕರೆದಿಲ್ಲ, ಅವನೇ ಕರೆದಿದ್ದು ನಂಗೆ ಆಯಿತು ಅಂದ್ಬಿಟ್ಟು ಬರೋದು ನಂಗೆ ಹೇಳ್ಬಿಟ್ಟು ಅಲ್ಲೋಗಿ ನೋಡ್ತಾನೆ. ಆದರೆ ಅಲ್ಲಿ ಅವ್ನು ಇರೋದಿಲ್ಲ. ಆಗ ಕರ್ಣ ಸರಿ ಇವನು ಎಲ್ಲೋದ ಅಂತ ನೋಡೋಣ, ಆಮೇಲೆ ನಮಗೆ ಕಾರಲ್ಲಿ ಹತ್ತಿ ಕೂತ್ಕೋತಾನೆ. ಕಾರಲ್ಲಿ ಕೂತ್ಕೊಂಡಂಗೆ ಹಿಂದೆಗಡೆ ಫೈಲ್ ಏನೋ ತೊಗೊಳಕ್ಕೆ ಹೋದಾಗ ಈ ಎನ್ವಲಪ್ ಕೈಗೆ ಸಿಗುತ್ತೆ. ಎನ್ವಲಪ್ ಕೈಗೆ ತೊಗೊಂಡಿದ್ದೀನಿ, ಇಷ್ಟೊತ್ತಿರಲಿಲ್ವ, ಇದು ಹೆಂಗೆ ಬಂತು ಇಲ್ಲಿಗೆ ಅಂತ ಎನ್ವಲಪ್ನ ನೋಡ್ತಾ ಇರ್ತಾನೆ. ಮುಂದಿನ ಸಂಚಿಕೆ ಆಯಿತು, ನೋಡೋಣ.